ಇಲ್ಲ, ದಿಗಂತ್ ಬಗ್ಗೆ ಇವತ್ತಿಗೆ 10 ದಿವಸ ಆಯಿತು ನಾಪತ್ತೆಯಾಗಿ. ಅಲ್ಲಿಯ ಗ್ರಾಮಸ್ಥರು, ಗ್ರಾಮದವರು ಮತ್ತು ಅಲ್ಲಿಯ ಸಂಘಟನೆ, ಹಿಂದೂ ಸಂಘಟನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ 2 ಸಲ ದೊಡ್ಡದಾದಂಥ ಪ್ರತಿಭಟನೆಯನ್ನು ಮಾಡಿದರು. ಆದರೆ ಇವತ್ತಿನ ತನಕ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ನಮಗೂ ಗೊತ್ತಿಲ್ಲ ಇದು ಪೊಲೀಸರ ವೈಫಲ್ಯವೋ ಅಥವಾ ಇನ್ನೂ ಬೇರೆ ಕಾರಣ ಇದೆಯೋ ಅಂತೇಳಿ. ಆದರೆ ಇದು 10 ದಿವಸ ಕಳೆದರೂ ಇನ್ನೂ ನಾಪತ್ತೆಯಾದಂಥ ಕಾರಣ ಇದೊಂದು ಭಾಳ ಗಂಭೀರವಾದಂಥ ಸಂಗತಿ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ಒಬ್ಬ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿ ಮನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂಬಂಥ ಹುಡುಗ ವಾಪಸ್ ಬರಲಿಲ್ಲ ಅಂತ ಹೇಳಿದರೆ, ಇವತ್ತು ಎಲ್ಲೋ ಒಂದು ದೇಶದ ಯಾವ ಕಡೆ ಒಂದು ಈ ರೀತಿಯ ಘಟನೆಗಳಾಗ್ತಿದ್ದರೋದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆ ಅಂತ ಕೇಳಿದರೆ ಭಾಳ ಆಘಾತಕಾರಿಯಾದಂಥ ವಿಷಯ, ಆತಂಕಕಾರಿಯಾದಂಥ ಸಂಗತಿ. ಕಳೆದ 1 ತಿಂಗಳಿನ ಹಿಂದೆ ಇಲ್ಲಿಯ ಇನ್ನೊಬ್ಬ ಹುಡುಗ ನಿತೇಶ್ ಅಂತೇಳಿ, ಮೂಡಪೆರೂರು ಗ್ರಾಮದ ಹರಿಕೆ ಪದವಿನ ಹುಡುಗ ನಿತೇಶ್, ಅವನು ನಾಪತ್ತೆಯಾಗಿ 1 ತಿಂಗಳಾಯಿತು. ಅವನು ಒಬ್ಬ ವಿದ್ಯಾರ್ಥಿ. ಹಾಗಾಗಿ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದು ಇವತ್ತು ನಮಗೂ ಗೊತ್ತಾಗ್ತಿಲ್ಲ. ಇವತ್ತು ಪೊಲೀಸ್ ಇಲಾಖೆಗೆ ನಾವು ಸಾಕಷ್ಟು ಸಲ ಇದು ಮನವಿ ಮಾಡಿದ್ವಿ. ನಾವು ಸಾಕಷ್ಟು ನಮಗೇನು ಮಾಹಿತಿ ಇತ್ತು ಅದನ್ನು ಕೂಡ ನಾವು ಅವರಿಗೆ ಪೊಲೀಸರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಇನ್ನೂ ಪತ್ತೆ ಹಚ್ಚಲಿಲ್ಲ. ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ಇಲ್ಲಿಯ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. 10 ದಿವಸ ಆದರೂ ಇಲ್ಲಿಯ ಪೊಲೀಸರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಪ್ರಕರಣವನ್ನು ತಕ್ಷಣ CID ಅಥವಾ CBIಗೆ ತನಿಖೆಗೆ ನೀವು ಕೊಡಬೇಕು ಅಂತೇಳಿ ನಾನು ಬಲವಾಗಿ ಇದನ್ನು ಆಗ್ರಹ ಮಾಡ್ತೇನೆ. ಇನ್ನು